ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ತ್ರಿಬಲ್ ಮರ್ಡರ್. ಡ್ರೈವರ್ ಡಾಬಾಗೆ ನುಗ್ಗಿ ಮಾಲೀಕ ಸೇರಿ ಮೂವರನ್ನ ಕೊಂದು ದುಷ್ಕರ್ಮಿಗಳು ಎಸ್ಕೇಪ್. ಸೋಮು ತಾಳಿಕೋಟೆ ಕೊಲೆಗೆ ಪ್ರತೀಕಾರವಾಗಿ ಮೂವರು ಸಂಬಂಧಿಕರ ಹತ್ಯೆ ಶಂಕೆ. ಅಕ್ಕನ ಜೊತೆ ಅನೈತಿಕ ಸಂಬಂಧವಿದ್ದ ವ್ಯಕ್ತಿಯನ್ನ ಕೊಂದ ಸೋದರ. ಚಿತ್ರದುರ್ಗದ ಹುಣವಿನಡು ಗ್ರಾಮದಲ್ಲಿ ರಾಜೇಂದ್ರ ಎಂಬಾತನ ಮರ್ಡರ್. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ ಆರೋಪಿ ಸಾಗರ್ ಕೊಲೆ ಮಾಡಿದ ಫೋಟೋ ಜೊತೆ ಲಾಂಗ್ ಹಿಡಿದು ಜಾಲಿ ಜಾಲಿ ಅಂತ ಸ್ಟೇಟಸ್. ದೆಹಲಿಯಲ್ಲಿ ಪಕ್ಷದ ವರಿಷ್ಠರ ಭೇಟಿ ಮಾತುಕತೆ. ಸಿದ್ದರಾಮಯ್ಯಗೆ ರಾಜ್ಯದ ಹಿಂದ ನಾಯಕರ ಭಯ. ಹೈಕಮಾಂಡ್ ಭೇಟಿ ವೇಳೆ ಸಿಎಂ ಬೆನ್ನಿಗೆ ನಿಂತು ಹಾಜರು. ಶಾಸಕರ ಬಹಿರಂಗ ಅಸಮಾಧಾನ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ. 3 ದಿನದ ದೆಹಲಿ ಪ್ರವಾಸದಿಂದ ವಾಪಸ್ಸಾದ ಬಳಿಕ ಶಾಸಕರನ್ನ ಕರೆದು ಮಾತನಾಡಿಸಲು ನಿರ್ಧಾರ. ಈಗಾಗಲೇ ಬಿಆರ್ ಪಾಟೀಲ್ ಭೇಟಿಗೆ ಸಮಯಾವಕಾಶ ನೀಡಿರೋ ಸಿದ್ದರಾಮಯ್ಯ. ಅನುದಾನ ಸಚಿವರ ಕಾರ್ಯವೈಖರಿ ಬಗ್ಗೆ ಬಹಿರಂಗ ಅಸಮಾಧಾನ. ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇರೋದು ಮೂಲ ಅಲ್ಲ, ವಲಸೆ ಬಂದು ಶಾಸಕರಾದವರಿಂದ. ನಿಜವಾಗಿಯೂ ಗೊಂದಲ ಇದೆಯಾ, ಬೇಕಂತಲೇ ಗೊಂದಲ ಸೃಷ್ಟಿ ಮಾಡ್ತಿದ್ದಾರಾ ಅಂತ ಪಕ್ಷದಲ್ಲೇ ಚರ್ಚೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರನ್ನ ಸನ್ನದ್ಧಗೊಳಿಸಲು ಮುಂದಾದ ಯಡಿಯೂರಪ್ಪ. ಒಂದು ಕಡೆ ಅಸಮಾಧಾನಿತರನ್ನ ಸಮಾಧಾನಗೊಳಿಸಲು ತಂತ್ರ, ಇನ್ನೊಂದೆಡೆ ಪಕ್ಷದಲ್ಲಿ ತಂಡಗಳನ್ನು ರಚಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್. ಬಿಜೆಪಿ ಹೈಕಮಾಂಡ್ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ. ದೆಹಲಿ ನಾಯಕರಿಗೆ ರಿಪೋರ್ಟ್ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್. ಮೂಡ ವಾಲ್ಮೀಕಿಯಿಂದ ಮಳೆ ಹಾನಿ, ಕಾಲ್ತುಳಿತ ಕೇಸ್ವರೆಗೂ ಸರ್ಕಾರದ ವಿರುದ್ಧ ಮಾಡಿರೋ ಹೋರಾಟದ ಬಗ್ಗೆ ವರದಿ. ಹೆಂಡತಿ ಜೊತೆ ಬದುಕೋದಕ್ಕೆ ಮಾವನಿಂದ 36 ಷರತ್ತು. ಮಗಳನ್ನ ಕೊಟ್ಟು ಅಳಿಯನಿಗೆ ಕಂಡೀಷನ್ ಹಾಕಿದ ಮಾವ. ಆಂಧ್ರದ ರಾಯದುರ್ಗದ ಯುವಕನಿಗೆ ಮಗಳನ್ನ ಕೊಟ್ಟಿರೋ ರಾಯಚೂರಿನ ಉದಯಕುಮಾರ್. ಕಾನೂನು ಕ್ರಮಕ್ಕೆ ಆಗ್ರಹಿಸ್ತಾ ಇರೋ ಅಳಿಯ ಬ್ರಹ್ಮಾನಂದ್. ಇನ್ಸ್ಟಾಗ್ರಾಂನಲ್ಲಿ ಪರಿಚಯಯುಕ್ತವಾದ ವಿವಾಹಿತೆ ಜೊತೆ ಪ್ರೀತಿ, ಪ್ರೇಮ, ಪ್ರಣಯ. ಬೆಳಗ್ಗೆ ಮೈಸೂರು ಮಂಡ್ಯದಲ್ಲಿ ಜಾಲಿ ರಾಯ್ಡ್. ಸಂಜೆ ಹೊತ್ತಿಗೆ ಕೊಲೆ ಮಾಡಿ ಚಿನ್ನಾಭರಣ ದೋಚಿ ಪರಾರಿ. ಹಾಸನದ ಕರೋಟಿರಾಮದ ಪುನೀತ್ ವಿರುದ್ಧ ಕಿಕ್ಕೇರಿ ಠಾಣೆಯಲ್ಲಿ ಕೇಸ್. ಪೊಲೀಸರಿಂದ ಆರೋಪಿಗಾಗಿ ಶೋಧ. ಮಹಿಳೆ ಜೊತೆ ಸಿಕ್ಕಿಬಿದ್ದ ಸ್ವಾಮೀಜಿಯನ್ನ ಮಠದಿಂದ ಹೊರ ಹಾಕಿದ ಭಕ್ತರು. ಈಗ ಅಡವಿ ಸಿದ್ದೇಶ್ವರ ಸ್ವಾಮೀಜಿ ವಾಪಸ್ ಕರೆತರೋ ಬಗ್ಗೆ ಪರ ವಿರೋಧ ಹೋರಾಟ. ಮೂಡಲಗಿಯ ಶಿವಪುರ ಗ್ರಾಮಸ್ಥರಲ್ಲಿ ಭಿನ್ನಾಭಿಪ್ರಾಯ. ಸಂಧಾನಕ್ಕೆ ನಾಳೆ ಸಭೆ ನಿಗದಿ. ದಾವಣಗೆರೆಯ ನಿರ್ಮಿತಿ ಕೇಂದ್ರದಲ್ಲಿ 10 ಇಂಜಿನಿಯರ್ಸ್ ನಕಲಿ ದಾಖಲಾತಿ ನೀಡಿ ಕೆಲಸ. ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ಲೋಕಿಕೆರೆ ನಾಗರಾಜ್ ಆರೋಪ. ರಾಜಕೀಯ ಪ್ರಭಾವ ಬಳಸಿ ಕೆಲಸಕ್ಕೆ ಸೇರಿದ್ದಾರೆ, ಎಲ್ಲರನ್ನ ವಜಾ ಮಾಡಿ ಅಂತ ಒತ್ತಾಯ. ಕೇರಳಿಗರ ಕಾಟಕ್ಕೆ ಬೇಸತ್ತ ಮೈಸೂರಿನ ಎಚ್ ಡಿ ಕೋಟೆ ಬಾವಲಿ ಹಾಡಿ ಜನ. ಮಧ್ಯದ ಅಮಲಲ್ಲಿ ರಾತ್ರಿ ಇಡೀ ಹಾಡಿಗಳ ಬಳಿ ಬಿದ್ದು ಒದ್ದಾಡೋ ಕುಡುಕರು. ಹೆಣ್ಣು ಮಕ್ಕಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಪಾನಮತ್ತರು. ಬೆಳಗ್ಗೆ ಖಾಸಗಿ ಕಾಲೇಜುಗಳ ಮೇಲೆ ಇಡಿ ದಾಳಿ. ಬೆಂಗಳೂರು ಸೇರಿ ರಾಜ್ಯದ 18 ಕಡೆ ದಾಳಿ ಮಾಡಿರುವ ಅಧಿಕಾರಿಗಳು. ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಹಿನ್ನೆಲೆ ರೇಡ್. ಅಕ್ರಮ ಹಣ ವ್ಯವಹಾರದ ಪರಿಶೀಲನೆ. ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಅಬ್ಬರಕ್ಕೆ ಜನ ತತ್ತರ. ಉಕ್ಕಿ ಹರಿತಾ ಇದೆ ತಾವಿ ನದಿ. ದಿಢೀರ್ ಪ್ರವಾಹ. ಸಿಲುಕಿದ ವ್ಯಕ್ತಿ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಯಶಸ್ವಿಯಾಗಿ ರಕ್ಷಣಾ ಕಾರ್ಯ. ಬನ್ನೂರಲ್ಲಿ ಕಾವೇರಿ ನದಿಗೆ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡುಗಡೆ. ಹಸು ಮೇಯಿಸಲು ಹೋದಾಗ ಸೆಳೆತಕ್ಕೆ ಸಿಲುಕಿದ್ದ ತಂದೆ ಮಗ. ಕಾವೇರಿ ನದಿಯಲ್ಲಿ ಸಿಲುಕಿದ್ದ ತಂದೆ ಮಗನ ರಕ್ಷಣೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆಯ ಅವಾಂತರ. ಕಳಸಾ ತಾಲೂಕಿನ ಹೆಮ್ಮಕ್ಕಿ ಗ್ರಾಮದಲ್ಲಿ ರಸ್ತೆ ಗುಂಡಿಗೆ ಬಿದ್ದ ಬೈಕ್ ಸವಾರ. ರೋಡಲ್ಲಿ ಗುಂಡಿಯಾಗಿ 2 ದಿನ ಆದರೂ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ.
ಬೆಳಗಾವಿಯ ಖಾನಾಪುರ ತಾಲೂಕಲ್ಲಿ ಮಳೆಯಿಂದ 15 ಗ್ರಾಮಗಳ ಸಂಪರ್ಕ ಕಡಿತ. ಮೈದುಂಬಿ ಹರಿತಾ ಇರೋ ಹಾಲಾತ್ರಿ ಹಳ್ಳದಿಂದ ಅವಾಂತರ. ಗೋವಾ ಖಾನಾಪುರ ಸಂಪರ್ಕ ಕಟ್. ಹಾಸನದಲ್ಲೂ ಮಳೆಯ ಅಬ್ಬರಕ್ಕೆ ಕುಸಿದ ಮನೆ ಗೋಡೆ. ಬೆಳಗಿನ ಜಾವ 4 ಗಂಟೆ ವೇಳೆ ಬಡಗಿಕೊಪ್ಪಲು ಗ್ರಾಮದಲ್ಲಿ ಘಟನೆ. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರು. ರಷ್ಯಾ ಜೊತೆ ವ್ಯವಹಾರ ಇರೋ ದೇಶಗಳಿಗೆ ಭಾರೀ ಸುಂಕ. ಅಮೆರಿಕದ ಸೆನೆಟ್ನಲ್ಲಿ ಸುಂಕ ವಿಧಿಸಲು ನಿರ್ಣಯ. ರಷ್ಯಾ ಜೊತೆ ಹಲವು ಒಡಂಬಡಿಕೆ ಇರೋ ಭಾರತಕ್ಕೂ ಹೊಡೆತ. ಅಮೆರಿಕದ ನಾಸಾದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೊರಟ ಆಕ್ಸಿಯೋಮ್ ನೌಕೆ. ಭಾರತದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಕೂಡ ಪಯಣ. ನಾಳೆ ಸಂಜೆ 4:30ಕ್ಕೆ ISS ತಲುಪಲಿರೋ 4 ಜನರ ತಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.